ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವಿಡಿಯೋ ಪುಸ್ತಕ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಈ ವಿಡಿಯೋನಲ್ಲಿ ನಾನು ನಿಮಗೆ ಟೆಕ್ಸ್ಟ್ ಯಾವ ರೀತಿ ಆ್ಯಡ್ ಮಾಡೋದಂತ ತೋರಿಸ್ಕೊಡ್ತೀನಿ. ನಾನು ಆಲ್ರೆಡಿ ಒಂದು ವಿಡಿಯೋನ ಪ್ರಿಲೋಡ್ ಮಾಡಿಟ್ಟಿದ್ದೀನಿ. ಇವಾಗ ಈ ವಿಡಿಯೋಗೆ ಫಾರ್ ಎನ್ ಎಕ್ಸಾಂಪಲ್ ಇಲ್ಲಿಂದ ಓಪನ್ ಆಗ್ತಿದೆಯಲ್ಲ, ಈ ಓಪನ್ ಆಗ್ತಿರೋದಕ್ಕೆ ನಾನು ವೆಸ್ಟರ್ನ್ ಘಾಟ್ಸ್ ಅಂತ ಟೆಕ್ಸ್ಟ್ ಆ್ಯಡ್ ಮಾಡಬೇಕು. ಯಾವ ರೀತಿ ಆ್ಯಡ್ ಮಾಡೋದಂದರೆ, ನೀವು ಇಲ್ಲಿ ವಿಂಡೋಸ್ಗೆ ಬಂದರೆ ಅದು ಯೂಶಲಿ ಟೆಕ್ಸ್ಟ್ ಟ್ಯಾಬ್ ಓಪನ್ ಇರಲ್ಲ. ಸೊ ಇಲ್ಲಿ ಬಂದರೆ ಇಲ್ಲಿ ಟೆಕ್ಸ್ಟನ್ನು ಟ್ಯಾಬ್ ಓಪನ್ ಆಗುತ್ತೆ. ಈ ಟೆಕ್ಸ್ಟ್ ಟ್ಯಾಬಲ್ಲಿ ನಾನು ನ್ಯೂ ಸೆಗ್ಮೆಂಟ್ ಕೊಟ್ಟರೆ ಇಲ್ಲಿ ನೋಡಿ, ಈ ಪಾಯಿಂಟರಿಂದನೇ ನ್ಯೂ ಸೆಗ್ಮೆಂಟ್ ಓಪನ್ ಆಯಿತು. ಫಾರ್ ಎನ್ ಎಕ್ಸಾಂಪಲ್ ಲೈಕ್ ಅಲ್ಲಿಂದ ನಿಮಗೆ ಆ ಪಾಯಿಂಟರಿಂದ ನಿಮಗೆ ಬೇಡ ಅಂದರೆ ಈ ಡ್ರ್ಯಾಗ್ ಮಾಡ್ಕೊಳ್ಳಿ. ಈ ಕಡೆಗೆ ಡ್ರ್ಯಾಗ್ ಮಾಡಾದಮೇಲೆ ಕ್ಲಿಕ್ ಕೊಟ್ಟರೆ ನ್ಯೂ ಕ್ಯಾಪ್ಷನ್ ಓಪನ್ ಆಯಿತು. ಈ ಕ್ಯಾಪ್ಷನ್ಗೆ ನಾನು ವೆಸ್ಟರ್ನ್ ಘಾಟ್ಸ್ ಅಂತ ಹಾಕಬೇಕು. ಓಕೆ, ಸೊ ವೆಸ್ಟರ್ನ್ ಘಾಟ್ಸ್ ಅಂತ ಹಾಕಿದ್ದಾಯಿತು. ಇವಾಗ ಪ್ಲೇ ಮಾಡಿದ್ರೆ ಇಲ್ಲಿ ನೋಡ್ಬೋದು, ನಿಮಗೆ ವೆಸ್ಟರ್ನ್ ಘಾಟ್ಸ್ ಅಂತ ತೋರಿಸ್ತಿದೆ. ಓಕೆ, ಇವಾಗ ಈ ವಿಡಿಯೋ ನಿಮಗೆ ವೆಸ್ಟರ್ನ್ ಘಾಟ್ಸ್ ಅನ್ನೋದು ಓಪನ್ ಆಯಿತು, ರಿವೀಲ್ ಎಕ್ಸಿಟ್ ಆಯಿತು. ಇವಾಗ ನಿಮಗೆ ಅದು ರಿವೀಲ್ ಆಗಬೇಕಂದ್ರೆ ಇಲ್ಲ ಅದು ಸೆಂಟರ್ಗೆ ಬರಬೇಕಂದ್ರೆ ನೀವು ಅದರ ಸೆಟ್ಟಿಂಗ್ಸ್ ಓಪನ್ ಮಾಡಿಕೊಂಡ್ರೆ ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಅನ್ನೋ ಸಬ್ಟೈಟಲ್ ಆ್ಯಡ್ ಆಗಿದೆ. ಸೊ ಟ್ರ್ಯಾಕ್ ಸ್ಟೈಲ್ ಯಾವುದು ಆ್ಯಡ್ ಮಾಡಿಲ್ಲ. ಇಲ್ಲಿ ನೋಡ್ಬೋದು ಟೆಕ್ಸ್ಟ್ ಟೈಪ್ ಬಂದು ಟೋಮಾ ಅಂತ ಸೆಲೆಕ್ಟ್ ಆಗಿದೆ ಡಿಫಾಲ್ಟಾಗಿ. ಇವಾಗ ನನಗೆ ಅದು ಬೋಲ್ಡ್ ಬೇಕು. ಸೊ ಈಗ ಅದು ಬೋಲ್ಡ್ ಆಯಿತು. ಇಲ್ಲಿ ಚೇಂಜ್ ಆಗಿರೋದು ನೀವು ನೋಡ್ಬೋದು. ಬೋಲ್ಡ್ ಆದಮೇಲೆ ನಾನು ಅದನ್ನು ಇನ್ನು ಬೋಲ್ಡಲ್ಲಿ ಬೋಲ್ಡ್ ಅಪ್ಲೈ ಮಾಡ್ತೀನಿ. ಈ 48 ಇದೆಯಲ್ಲ, ಇದನ್ನು ನೀವು ರೀಸೈಸ್ ಮಾಡ್ಕೋಬೋದು, ಯಾವ ಸೈಜ್ ಬೇಕೋ ಆ ಸೈಜ್ಗೆ. ಸೊ ರೀಸೈಸ್ ಮಾಡಾದಮೇಲೆ ನೆಕ್ಸ್ಟ್ ಇವಾಗ ಈ ಝೋನ್ ಇದೆಯಲ್ಲ, ಆ ಝೋನಲ್ಲಿ ಅದು ಕೆಳಗಡೆ ಇದೆ ಅಂತ ಲೆಕ್ಕ. ಇದನ್ನು ನಾನು ಮಿಡ್ ಕ್ಲಿಕ್ ಮಾಡಿದ್ರೆ ಅದು ಮಿಡ್ಡಿಗೆ ಬರುತ್ತೆ. ಓಕೆ, ಇವಾಗ ಇದು ಫುಲ್ಲಾಗಿ ಕಂಪ್ಲೀಟ್ ಆಯಿತು. ಇವಾಗ ನಾನು ಪ್ಲೇ ಮಾಡ್ತೀನಿ, ನೋಡಿ ಯಾವ ರೀತಿ ಬರುತ್ತೆ ಅಂದರೆ ಇದು ಸ್ಟಾರ್ಟಿಂಗಿಂದಾನೇ ಬರ್ತಿದೆ ನಿಮಗೆ. ಸೊ ಅದರಲ್ಲೇನೂ ಎಫೆಕ್ಟ್ಸ್ ಇಲ್ಲ. ಇವಾಗ ನಾನು ಆ್ಯಡ್ ಮಾಡಿದ್ದೀನಲ್ವ, ಸೊ ಪ್ಲೇ ಮಾಡ್ತೀನಿ ನೋಡಿ ಯಾವ ರೀತಿ ಇದು ಓಪನ್ ಆಗಿ ನಿಮಗೆ ತೋರಿಸುತ್ತೆ ಅಂತ. ಈ ರೀತಿ ನೀವು ನಿಮ್ಮ ವಿಡಿಯೋಗೆ ಟೆಕ್ಸ್ಟ್ ಆ್ಯಡ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಲಿತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಪುಸ್ತಕ ಚಾನಲ್.